ಚಂದ್ರಗೆ, ಮಹಾರಾಣಾ ಪ್ರತಾಪರಿಗೆ, ಅಹಿಲ್ಯಾಬಾಯಿ ಹೋಳ್ಕರ್ಗೆ, ವಿಶ್ವಗುರು ಬಸವಣ್ಣನವರಿಗೆ ಜೈ ಶ್ರೀರಾಮ್. ಯಾವತ್ತು ಕೇರಳದ ವಕಫ್ ಹಟಾವೋ ದೇಶ ಬಚಾವೋ ಕಾರ್ಯಕ್ರಮದ ಇಂದಿನ ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರುವಂತ ನಮ್ಮನ್ನೆಲ್ಲ ಉದ್ದೇಶಿಸಿ ನಮಗೆಲ್ಲ ಒಂದು ಶಕ್ತಿಯನ್ನು ನೀಡಿ ಪ್ರವಚನವನ್ನು ಮಾಡಿ ಹೋದಂತ ಪೂಜ್ಯ ಶ್ರೀ ಗುರುಪ್ರಸಾದ್ ಮಹಾಸ್ವಾಮಿಗಳಲ್ಲಿ ವಂದಿಸಿ, ಅದೇ ರೀತಿ ಈಗ ತಾನೇ ಬಹಳ ಅದ್ಭುತವಾಗಿ ನಮ್ಮ ದೇಶ ಸಂಸ್ಕೃತಿ ಸನಾತನ ಧರ್ಮ ಅದ್ರ ಬಗ್ಗೆ ಮಾತನಾಡಿದಂತ ಪರಮ ಪೂಜ್ಯ ಶಿವಾನಂದ ದೇವರು ಹಳಿಂಗೇವರಲ್ಲಿ ಸಹ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ನಮ್ಮ ಚಿಮ್ಮಡದ ಶ್ರೀ ಯಲ್ಲಮಪ್ರಭು ಮಹಾಸ್ವಾಮಿಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಬನ್ನಟ್ಟಿಯ ಪೂಜ್ಯ ಶ್ರೀ ಶರಣಬಸವ ಮಹಾಸ್ವಾಮಿಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಇನ್ನೊಬ್ಬ ಪೂಜ್ಯರು ಕೇರಳದ ಪೂಜ್ಯರಾದಂತ ಶ್ರೀ ಗಂಗಾಧರ ದೇವರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಈ ಒಂದು ಕೇರಳ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ವಿಧಾನಸಭೆಯಲ್ಲಿ ರೈತರ ಪರವಾಗಿ ನೇತಾರ ಪರವಾಗಿ ಹೃದಯದಿಂದ ಮಾತನಾಡುವಂತ ನಮ್ಮ ಆತ್ಮೀಯರಾದಂತ ಸಿದ್ದಣ್ಣ ಸೌದಿಯವರೇ, ಅದೇ ರೀತಿಯಲ್ಲಿ ನಮ್ಮ ಬೆಳಗಾವಿಯ ಸಾವುಕಾರ ಹೆಂಗದೆ ಎಲ್ಲಾ ಟ್ಯಾಕ್ಸ್ ಎಲ್ಲ ಒಂದೊಂದು ಪ್ಯಾಕೆಟ್ಸ್ ಎಲ್ಲರಲ್ಲಿ ಮಹರ್ಷಿ ವಾಲ್ಮೀಕಿ ಸಂತತಿಯ ಬೆಳಗಾವಿ ಗೋಕಾಕದಿಂದ 7ನೇ ಬಾರಿಗೆ ಗೆದ್ದಂತ ನಮ್ಮ ಆತ್ಮೀಯ ಶಾಸಕರಾದಂತ ಸತತವಾಗಿ ಬೆಂಗಳೂರಿನಲ್ಲಿ ಬಾಗಲಕೋಟೆ ಜಿಲ್ಲಾದವರು ಹೋಗಿ ಬೆಂಗಳೂರಿನ MLA ಆಗುವುದಂದ್ರೆ ಇದೆಯಲ್ಲ. ಮಾಜಿ ಸಚಿವರಾದಂತಹ ಶ್ರೀ ಅರವಿಂದ್ ಲಿಂಬಾವಳಿ ಅವರೇ, ನಿಮ್ಮನ್ನ ಎಲ್ಲ ಉದ್ದೇಶಿಸಿ ಪ್ರತಾಪ್ ಸಿಂಹ ಎಲ್ಲ ನಾವೆಲ್ಲ ಅಭಿಮಾನಿಗಳು, ನಮ್ಮ ಗುರುಗಳು ಹೇಳುದು ಅವರು ಬರೆಯುವಂತ ಪ್ರತಿಯೊಂದು ಲೇಖನ ನಾವು ಬಹಳ ಸಣ್ಣವಂತ ಓದ್ತಿದ್ವಿ. ಪ್ರತಾಪ್ ಸಿಂಹ ಅವರು ಅನೇಕ ಪತ್ರಿಕೆಗಳಲ್ಲಿ ಬರೆಯುವಂತ ಓದಿ ನಾವು ಎಷ್ಟೋ ಸಲ ನಮ್ಮ ಸನಾತನ ಧರ್ಮ ನಮ್ಮ ಸಂಸ್ಕೃತಿ ಬಗ್ಗೆ ಮಾತಾಡುವಂತ ನಿಕಟಪೂರ್ವ ಸಂಸದರು ನಮ್ಮ ಈ ಗುಂಪಿನಲ್ಲಿ ಅತ್ಯಂತ ಪ್ರಮುಖ ವಕ್ತಾರರಾದಂತಹ ಶ್ರೀ ಪ್ರತಾಪ್ ಸಿಂಹ ಅವರೇ, ಇನ್ನೊಬ್ರು ಕರ್ನಾಟಕದಲ್ಲಿ ಉಚಿತ ಕರೆಂಟ್ ಕೊಟ್ಟವರು HP ಅವರಿಗೆ, ಅವ್ರು ನಾವು ದೈಹಿಕ ಕೊಟ್ಟಿದ್ದೀವಿ ಬಿಜಾಪುರದವರು. ಅಲ್ಲಿಂದ ಎಷ್ಟು ಯೋಜನೆಗಳು ಆರಾಧನಾ ಗ್ರಾಮೀಣ ವಿದ್ಯಾರ್ಥಿಗಳಿಗೆ 10% ಇದನ್ನು ಕೃಪಾಂಕ ಕೊಟ್ಟವರು, ಆರಾಧನಾ ನಟೆಗಳು, ಅಕ್ಷಯ ವಿಶ್ವ ಎಲ್ಲ ಈಗ ಬಂದ ಬರೀ ಗ್ಯಾರಂಟಿ ಕೊಟ್ಟು ಗ್ಯಾರಂಟಿ ಈ ಗ್ಯಾರಂಟಿ ಬಗ್ಗೆ ಚಿರಂಜೀವಿ ಎಲ್ಲರ ನೀರಾವರಿ ಸಚಿವರಾಗಿ ಚಿಕ್ಕ ನೀರಾವರಿ ಸಚಿವರಾಗಿ ಕೆಲಸ ಮಾಡಿದಂತ ಕುಮಾರ್ ಬಂಗಾರಪ್ಪನವರೇ, ನಮ್ಮ ಇದೇನು ಕುಮಾರಸ್ವಾಮಿ 17 ಸರ್ಕಾರ ತೆಗೆದು 17 ಕಾಂಗ್ರೆಸ್ ಜೆಡಿಎಸ್ ತಂದು ಅಂತ ಸರ್ಕಸ್ ಮಾಡಿದಂತ ಈಗ ಅನಿವಾರ್ಯವಾಗಿ ನಮಗೂ ಹೊರಗೆ ಹಾಕಿದ್ರೆ ನಾವು ಜೆಡಿಎಸ್ ಹೋಗ್ತೀವಿ. ಜೆಡಿಎಸ್ ಹೋದಂತ ಎಲ್ಲ ಸರ್ಕಾರದವರೇ ನಾವೆಲ್ಲಪ್ಪ ನಾಮೂರ ಬಿಜೆಪಿ ಕೊಡ್ತಾರೆ, ನಾಮೂರ ಬಿಜೆಪಿ ಕಟ್ಟುವ ಸಿದ್ದೂರು ಶ್ರೀಕಾಂತ್ ಕುಲಕರ್ಣಿ ಅವರು, ನಾನು ಪೂಜಾರಿ ವಕೀಲ್ ಕೂಡ ನಮ್ಮಲ್ಲಿ ಗಾಡಿ ಹೊಡೆಯುತ್ತಿದ್ವಿ. ಕಾರಿಗೋಳ ಅಂದ್ರೆ ಯಾರಂದ್ರೆ ಉಮೇಶ್ ಬಾಬಾ ಶೆಟ್ಟಿ ಮತ್ತು ಸಿದ್ದು ಸೌರ ಟಾಟಾ ಎಸ್ಟೇಟ್ ಇತ್ತು.
ಇವ್ರ ಗಾಡಿಯಾಗ ಜಾಸ್ತಿತ್ತು ನಮ್ಮ ಸರಿ ಗಾಡಿನ ಗೋಡ ಇಲ್ಲ. ಕೆಲವು ಮಂದಿ ಹೇಳ್ತಾರ ನಾವು ಸೈಕಲ್ ಹೊಡೆದು ಪಕ್ಷ ಕಟ್ಟಿ ಹೇಳ್ತೇವೆ. ಇವ್ರ ಗಾಡಿ ಕೂತು ನಾವು ಸೈಕಲ್ ಹೊಡೆದು ಪಕ್ಷ ಕಟ್ಟಿದಂತ ಉಮೇಶ್ ಮಹಾಬಾಳಶಕ್ತಿ ಅವರೇ, ನಮ್ಮ ಇನ್ನೊಬ್ಬ ಗೆಳೆಯರ್ ಯಾವಾಗ ಶಿವಾಜಿ ಮಹಾರಾಜ್ ಬೇಕಾಯ್ತಂತ ಅವ್ರ ಮನೆಗೆ ಹೋಗ್ತಿದ್ವಿ. ಮೋಹನ್ ಜಾಧವ್ ಅವರೇ, ನಮ್ಮ ಕಬ್ಬು ಬೆಳೆಗಾರರಂತ ಹಿರಿಯರಾದಂತ ಶ್ರೀ ಸುಬ್ಬರಾಯ ಪಾಟೀಲ್, ಭಾರತೀಯ ಕಿಸಾನ್ ಸಂಘದ ಜಿಲ್ಲಾಧ್ಯಕ್ಷರಾದಂತ ಶ್ರೀ ವಿರೂಪಾಕ್ಷಯ್ಯ ಹಿರೇಮಠ ಅವರೇ, ಇಲ್ಲಿ ಇವರು ದೊಡ್ಡ ಸಂಖ್ಯೆಯಲ್ಲಿ ಸೇರಿದಂತ ಬೆಳಗಾವಿ ವಿಧಾನಸಭೆ ಕ್ಷೇತ್ರದ ಎಲ್ಲ ತಂದೆ ತಾಯಂದ್ರೆ ಅಣ್ಣ ತಮ್ಮಂದ್ರೆ ಯುವಕರೇ ಪತ್ರಕರ್ತ ಬಂಧುಗಳು, ಇವತ್ತು ನಾವು ಈ ಸಭೆ ನೋಡಿದ್ರೆ ಗೊತ್ತಾಗ್ತದೆ ಒಂದು ವಿಧಾನಸಭೆಯ ಒಂದು ಹಳ್ಳಿಯಲ್ಲಿ ಎಷ್ಟು ಜನ ನಾವು ಸೇರಿದ್ವಿ. ಇವತ್ತು ನೀನು ಭಾರತೀಯ ನಗರ ಬೆಂಗಳೂರಿನಲ್ಲಿ ಒಂದು ಹೋರಾಟ ಇದೆ, ಮುಸ್ಲಿಮರದು ಮದುವೆ ಹೊಸ ಮದುವೆ. ಹೀಗಾಗಿ ಗುರುಗಳು ಹೇಳಿದ್ದಾರೆ, ಅವ್ನು ಹೇಳ್ತಾನೆ, तुम पार्लियामेंट में विधानसभा में रहे तो हम सड़क पर रहेंगे, चुन चुन के मारेंगे ಹೇಳ್ತಾನೆ. ನಾವೇನು ಕುಡಿಬಲ್ಲ ಇಡೀ ಭಾರತದಲ್ಲಿ ನಾವು ಕೂಡಿಬಿಟ್ರೆ ಇವರು ಯಾರೂ ಕುಡಿಯುವುದಿಲ್ಲ. ಒಂದೆರಡು ಹೆಚ್ಚು ಜನತೆ ಕೊಡ್ತಾರೆ, ನಮ್ಮ ಪಾರ್ಲಿಮೆಂಟ್ ಬಗ್ಗೆ ಮಾತಾಡ್ತಾರೆ, ವಿಧಾನಸಭೆ ಬಗ್ಗೆ ಮಾತಾಡ್ತಾರೆ, ನಮ್ಮ MLA MP ಗಳ ಬಗ್ಗೆ ಮಾತಾಡ್ತಾರೆ. ನೀವು ಹೊರಗೆ ಬರೋದು ಅಂತ ಹೇಳ್ತಾರೆ. ನಾವು ನಮ್ಮ ದೇಶದ ಪ್ರಧಾನಮಂತ್ರಿ ಅವರು ಈ ದೇಶದ 140 ಕೋಟಿ ಜನರ ಪ್ರತಿನಿಧಿ ಬಗ್ಗೆ ಮಾತಾಡುವ ಧೈರ್ಯ ಏನು ಬಂದಿದೆ ಅಂದ್ರೆ, ಏನ್ ಹೇಳ್ಯಾರಲ್ಲ ನಮ್ಮ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಬಟೇಜೋ ಕಟೇಂಗೆ, ನಾವು ಜಾತಿ 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 ಹೊರದಾಡಿ ಬಿಟ್ರೆ ನಾವು ಈ ದೇಶದಲ್ಲಿ ಸುರಕ್ಷತೆ ಇಲ್ಲ. ಇವತ್ತು ನೋಡ್ರಿ, ಏನಾಗಿದೆ ಅಲ್ಲಿಂದ ಒಂದು ವಿಡಿಯೋ ತೋರಿಸಿದ್ರೆ ಚಿಕ್ಕಬಳ್ಳಾಪುರದಲ್ಲಿ ದಲಿತರು ಅವಲ್ಲ, ಎಷ್ಟೋ ತೆಲಿಮಾರಿನಿಂದ ಮಾಡ್ಕೊಂಡು ಬಂದಂತ ದಲಿತರು ಹೊರದಾಗಿ ಇವತ್ತು ಅವರು ಕಪಿ ಹಾಕೊಂಡು ಬಡಿಗೆ ತಗೊಂಡು ಹೋಗಿ ಅವ್ರು ಹೊರಗೆ ಹಾಕೊಂಡಾಗ ವಿಡಿಯೋ ಬಂದಿದೆ. ನೀವು ವಿಚಾರ ಮಾಡಿ ಎಲ್ಲಿಗೆ ಬಂದಿದೆ ನಮ್ದು ವ್ಯವಸ್ಥೆ ಐತೆ. ಹಿಂಗೆ ನಾವು ಬಿಡ್ತೀವಿ, ನಾವು ರೊಕ್ಕದ ಬಗ್ಗೆ ಮಾತಾಡುದಿಲ್ಲ. ರೊಕ್ಕ ಅಂತದ್ದು ಈ ದೇಶಕ್ಕೆ ಒಂದು ದೊಡ್ಡ ಕ್ಯಾನ್ಸರ್ ಇದ್ದಂಗೆ. ಈ ಕ್ಯಾನ್ಸರ್ ನ ಸಂಪೂರ್ಣ ನಾಶ ಆಗ್ಬೇಕಾದ್ರೆ ವಕಫ್ ಸಂಪೂರ್ಣ ನಿಷೇಧ ಆಗ್ಬೇಕಂತ ನಾವು ಹೋರಾಟ ಮಾಡ್ಬೇಕಾಗ್ಬೇಕಾದ್ರೆ ಯಾರಪ್ಪಂದು ಆಸ್ತಿ ಇದು ಮುನ್ಕಳ ಪಾಕಿಸ್ತಾನಕ್ಕೆ ಹೋದ್ರಂತ ಬಿಟ್ಟು ಹೋದ್ರಂತ. ಎಲ್ಲೇ ದಾಖಲೆ ಐತಿ ಪಾಕಿಸ್ತಾನ ಬಿಟ್ಟು ಹೋಗೋದು, ಯಾವ್ದ ತಾಮ್ರ ತಗಡ್ದಾಗ ಅವ ಯಾವ ಹಿಂದಕ್ಕೆ ಬಾರವಚ್ಚೋಗ ಅವ ಯಾವ ಆಗಿದ್ದಲ್ಲ ತಗಲಕ್ಕ, ಅವ ಏನ್ ಮಾಡಿದ ಮಹಾಬಾದ್ ಬಿನ್ ತಗಲಕ್ಕ ತೊಗಲಿಂದ ನೋಟ್ ಮಾಡಿದ. ಅದಕ್ಕೆ ಮಹಮ್ಮದ್ ಬಿನ್ ತಗಲಕ್ಕ ಹಾಪತ್ತಾರ ಅವ ಅಂತ ತೊಗಲಿಂದ ಏನಾರ ನಿಮ್ಮಲ್ಲಿ ದಾಖಲೆ ಇದೆಯಾ? ಇವತ್ತು ನಮ್ಮ ರೈತರದ ಪ್ರಶ್ನೆ ಮಾಡ್ತೀವಿ, ನೀವು ಟ್ರಿಬ್ಯುನಲ್ ಹೋದ್ರ ಅವ್ರ ಆಫೀಸ್ನಾಗ ಏನೂ ಇಲ್ಲ. ನಮ್ಮ ರೈತರಿಗೆ, ನಮ್ಮ ಮಠಾಧೀಶರಿಗೆ, ನಮ್ಮ ದೇವಸ್ಥಾನ ನಾವೇ ಪ್ರೂಫ್ ಮಾಡ್ಬೇಕು. ಇದು ನಮ್ಮ ಮುತ್ಯ ನಿನ್ ಬಂದದ್ರಿ, ಇದು ಚಾಲುಕ್ಯರು ಕಟ್ಟಿದ ಗುಡಿ ಅದರಿ, ಇದು ರಾಮರು ಇಲ್ಲಿ ಉತ್ಸ್ಪರ್ಶ ಮಾಡಿದ್ದು, ಇಲ್ಲಿ ಹನುಮಂತ ಇಲ್ಲಿ ಒಂದು ವಿಶ್ರಾಂತಿ ತಗೊಂಡಿದಂತ ಇದನ್ನು ಹೇಳುವಂತ ಪರಿಸ್ಥಿತಿ ದೇಶಕ್ಕೆ ಬಂದಿದೆ. ಇನ್ನೂ ನಮ್ಮಲ್ಲಿ ಕೆಲವು ಮಂದಿ ಅದಾರ ನಾಯಕರು ಅದಾರಂದ್ರ, ಮೊನ್ನೆ ಇಲ್ಲಿ ಅಲ್ಲಮ್ಮ ಪ್ರಭು ದೇವಸ್ಥಾನದ ಉದ್ಘಾಟನೆ ಬಂದಿದ್ದೆ. ನಾವೇನ್ ಹೇಳಕತ್ತಿದ್ದು, ವಕಫ್ ಸಲುವಾಗಿ ಹೇಳಕತ್ತಿದ್ದ, ಮಠ ಮಂತ್ರಿಗಳ ಬಗ್ಗೆ ಹೇಳಕತ್ತಿದ್ದ. ಅಲ್ಲೊಬ್ಬ ತಾವಲ್ ಸಾಬ್ ಮಲಿಕ್ ಸಾಬ್ ಬೇಕಾಗ್ತಿದ್ದ. ನಾ ಇನ್ನೇನ್ ಮಾತಾಡ್ಕೊತೀನಿ ನೋಡ್ರಿ, ಅವ್ನ ಬಹಳ ಸೆಟ್ಟಿಲ್ ಆಗತ್ತಿದ್ದಾವ. ನಾ ಅಂದ್ರೆ ನಮ್ಮ ಹುಡುಗರು ಒಂದ್ 4 ಕೊಟ್ಟರೆ ಹಾಗೆ ಹೋಗ್ತೀನಿ.
ಹಿಂಗ ಸೆಟ್ಟಿತಾನೆ ಹಾಕ್ತದೆ ಅವನ್ ಮಾತ್ರ ದೊಡ್ಡ ಪೈಸದ ಒಬ್ಬ ಸೆಟ್ಟಿಲಾಕತ್ತಿದ್ದ ಅವ್ರು ಯಾರು ಗಿಡಕ್ಕೆ ಮಾಡಿದ್ರ ಈ ಇದಕ್ಕಿಂತ ಮಂದಿ ಕಟ್ಟಿದ್ರೆ ಅರ್ಧ ಏನಿಲ್ಲ ಕಾರ್ಯಕ್ರಮದಾಗ ನಮ್ಮ ಸನಾತನ ಧರ್ಮದ ಕಾರ್ಯಕರ್ತರು ಏನಾದ್ರು ಹೊಡೆದಿದ್ರೆ ಎಲ್ಲರೂ ನಾಯಿಗೆ ಹೋಗ್ತಾವ್ರು. ಅದಕ್ಕೆ ನಾವು ವಿಚಾರ ಮಾಡಿದೆ, ನಾ ಹೇಳಿದೆ ನಾ ಹಂಗೆ ಮಾತಾಡ್ತೀನಿ, ನಾ ಯಾವ ಮಕ್ಕಳಿಗೆ ಅಂದ್ರೂ ಮಗನೇ ಅಲ್ಲ. ಅವತ್ತು ನಾ ಯಾಕ ಆ ಸ್ಟೇಜ್ ಬಿಟ್ಟು ಇಳಿದಿನಂದ್ರೆ ನಾ ಏನಾರೆ ತಲೆ ತಳಗಾಗಿ ಹಂಗೆ ಮಾತಾಡ್ಕೊತಿದ್ರು ನಮ್ಮ ಹಾಕಿ ಹೊರಗೆ ಜಲ್ದು ಬಿಡ್ತಿದ್ರು. ಯಾರಿಂದ ಸುಮಾರು ಒಂದು 40-50 ಮಠಾಧೀಶ ಕೊಟ್ಟಿದ್ರು. 3,000 ಮಟ್ಟ ಸ್ವಾಮಿಗಳಿದ್ರು, ಎಷ್ಟು ದೊಡ್ಡ ದೊಡ್ಡ ಸ್ವಾಮಿಗಳಿದ್ರು. ಆ ಕಾರ್ಯಕ್ರಮಕ್ಕೆ ತೊಂದರೆ ಆಗ್ಬಾರ್ದು. ಯೂಟ್ಯೂಬ್ ಯಾವಾಗ ಪ್ರಕಾರ ಬಂದು ತೆರೆದಾಗ ಮಾತಾಡಿದ್ರೆ ನಾಚಿಕೆ ಆಗ್ಬೇಕಲ್ಲ. ಮಾನ ಮರ್ಯಾದೆ ಕೇಳಿಗೆ 6 ಲಕ್ಷ ರೂಪಾಯಿ ಕೊಟ್ಟು ಸಾಬರು ಅದನ್ನೇ ಗುಡಿಗೆ ಕೇಳ್ತೀವಿ ನಾವು. ನಾ ಪುಣ್ಯಾತ್ಮ ಜಮಖಂಡಿ MLA 7-8 ಕೋಟಿ ರೂಪಾಯಿ ಅವರೇ ಖರ್ಚು ಮಾಡಿದ್ರು. 6 ಲಕ್ಷ ರೂಪಾಯಿ ಸಲುವಾಗಿ ಅವ್ರ ಮನೆ ಮುಂದೆ ಹೋಗಿ ನಿಂತಿಲ್ಲ. ನಿಮ್ಮಂತ ನಾಲ್ಕು ಯಾರು ಮಾತಾಡ್ತಾ ಇರ್ಬೇಕಾಗ್ತದೆ. ಇನ್ನು ನಾನು ಹೇಳ್ತೀನಿ, ಯಾವ ಹಳ್ಳಿಯಾಗು ಯಾವ ಗುಡಿ ಗುಂಡಾಗಳಿಗೆ ನಮ್ಮ ಸನಾತನ ಹಿಂದೂ ಧರ್ಮದ ದಂಡಕನಷ್ಟೇ ರೊಕ್ಕ ತಗೋರಿ, ಸಹಿತ ಅವ್ರ ಕಡೆ ತಗೋಬೇಡ್ರಿ. ಪಾಪ ಒಂದು ದಲಿತ 11 ರೂಪಾಯಿ ಕೊಟ್ಟರೆ 11 ಲಕ್ಷ ರೂಪಾಯಿ ತಗೋರಿ. ಎಲ್ಲ ನಮ್ಮ ಸಮುದಾಯದ ಕೂಡ್ತಾರೆ. ಎಲ್ಲ ಸಮಾಜ ಆಲ್ಮತ ಸಮಾಜ ದಲಿತರು ಎಲ್ಲರೂ ಕೂಡಿ ಕಟ್ಟಪ್ಪ. ಅಲ್ಲಮ್ಮ ಪ್ರಭು ಒಂದ್ ದಿವಸ ಏನಂತಾರೆ, ನನ್ನ ಮಕ್ಕಳು 6 ಲಕ್ಷ ರೂಪಾಯಿ ಕೊಟ್ಟು ಅಲ್ಲಾಕೆ ಮಸೀದು ಅಲ್ಲಮ್ಮ ಪ್ರಭು ಹೋಗ ಆತಗಳು ನೀವು 6 ಲಕ್ಷ ರೂಪಾಯಿ ಮೂರ್ತಿನ ಒಳಗೆ ಬಂದ್ಬಿಡ್ರಿ. ನಿಜವಾಗಂತ ನಮ್ಮ ದೇವಸ್ಥಾನ ಉಳಿಬೇಕಾದ್ರೆ ಮಂತ್ರಾಲಯ ರಾಯರ ಮಠಾನೇ ಗೊತ್ತು. ಅವ ಯಾವನೋ ಮಗ ನಮ್ಮ ನಾವು ನಿಜಾಮ್ ಹಜಾಮ್ ಇತ್ತು ಅಲ್ಲಿ ಎಲ್ಲಿ ನಿಜಾಮ್ ಅಲ್ಲಿ ಹೈದರಾಬಾದ್ ನಿಜಾಮ್ ಅಲ್ಲಿ ಅವಾಗ ಅವ ಕೊಟ್ಟು CM ಇಬ್ರಾಹಿಂ ಆಗ್ತಾರೆ. CM ಇಬ್ರಾಹಿಂ ಹಿಡಿದು ಎಲ್ಲರೂ ಒಕ್ಕ ಆಸ್ತಿ ತಿಂದವರ ತಳಿ ಅನ್ವರ್ ಮಾನಪ್ಪ ಮಾಡಿ ಬರ್ತೀವಿ ಯಾರ ಎಷ್ಟು ಬೆಳೆಯದು ಇವೆಲ್ಲ ಹೊಡೆದಾರ. ರೆಹಮಾನ್ ಖಾನ್, ಹ್ಯಾರಿಸ್, ಅಲ್ಲಿನ ಕಮರುಲ್ ಇಸ್ಲಾಂ, ಜಾಫರ್ ಶರೀಫ್, CM ಇಬ್ರಾಹಿಂ ಇವರೆಲ್ಲರ ಜಗದ್ಗುರು ಮಲ್ಲಿಕಾರ್ಜುನ್ ಖರ್ಗೆ ಇವರು ಎಷ್ಟು ಆಸ್ತಿ ಮಾಡೋದು 8 ನೋಡಿ ಅವಾಗ ಕಂಡಿದ್ದು 10 ವರ್ಷ ಆಯ್ತು ರಿಪೋರ್ಟ್ ಕೊಟ್ಟು 10-12 ವರ್ಷ ಎಷ್ಟು ವ್ಯಾಲ್ಯೂಷನ್ ಮಾಡಿ ಗೊತ್ತದ ನಿಮ್ಗ 2,70,000 ಕೋಟಿ ರೂಪಾಯಿ ವ್ಯಾಲ್ಯೂ ಆಗ್ತದೆ ಅವತ್ತು ಆ ಆಸ್ತಿ ಒಳಗದು. ಅವಾಗ 2,70,000 ಕೋಟಿ ಅವ ಜಮೀರ್ ಅಹ್ಮದ್ ಖಾನ ಇದನ್ನ ಚಾಲೂ ಮಾಡದ. ಏನ ಜಮೀರ ಇದು ಅಲ್ಲಾಗೆ ಆಸ್ತಿ ತೆಗೋಬಿಟ್ಟು ऐसा हो जाना चाहिए आपण ಮೊನ್ನೆ ಬೀದರ್ಗೆ ಹೋಗಿದ್ದೇವೆ ಎಲ್ಲ ಚಂದ ನೀವು ಗೊತ್ತೀರಿ ಪಾಪ ಯಾಕೋ ಮುಸ್ಲಿಮ್ಗೂ ಹೋಗ್ಯಾಕ ನಮ್ ಜೈನ್ ಸಮಾಜಕ್ಕೆ ಹೋಗಿರೋದಿಲ್ಲ, ಹಿಂದೂಗಳಿಗೆಲ್ಲ ಹೋಗ್ಯಾರ. ಇವೆಲ್ಲ 400-500 ಗೊತ್ತೀರಿ. ಬೀದರ್ನಾಗ ಒಬ್ಬ ಜಾಫರ್ ಅಥವಾ IAS ಅಧಿಕಾರಿ ಏನ್ ಮಾಡ್ಯಾಗ ಗೊತ್ತಂದ್ರೆ 10 ವರ್ಷದಿಂದ 13,000 ಎಕರೆ ರೊಕ್ಕ ಮಾಡಿಬಿಟ್ಟಾರೆ. ಈ ಬಸವಣ್ಣ ಬಹಳ ಕತೆ ಹೇಳ್ಕತ್ತಾರಲ್ಲ, ಈಗ ಒಂದು ಬಸವ ಮಂಟಪ ಕಟ್ಟಾರೆ ಬೀದರ್ ಸಿಟಿಯಾಗ, ಅದನ್ನು ಒಕ್ಕಪ್ ಮಾಡ್ಯಾರ. ಒಬ್ಬರೇ ಅವನು ಬಸವಣ್ಣನ ಗಣ್ಯಗಳು ಮಾತಾಡ್ತಾರೆ, ಬಸವಣ್ಣ ಅದಕ್ಕ ಅವ್ರಿಗೆ ಗುರುತಿಲ್ಲ. ಗುರುಗಳು ಹೇಳಿದ್ರಲ್ಲ, ಸನಾತನ ಧರ್ಮ ಉಳಿದ್ರೆ ಬಸವಣ್ಣ ಉಳಿತಾನ, ಲಿಂಗಾಯತ ಉಳಿತಾನ, ಇದು ತಲೆ ಮಗನ ಇಟ್ಕೊಂಡು ಎಲ್ಲಿವರೆಗೆ ಸನಾತನ ಧರ್ಮ ಇರ್ತದ
ಅಲ್ಲಿವರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನದಲ್ಲಿ ಬಂದಿದೆ. ನೀವಾದ್ರೆ ನೀನ್ ಬಾಯಿ ಆಗುದೇ ಇಲ್ಲ. ನಮ್ ಕರೀವಿ ಮಾಡೋ ಸ್ವಾಮಿಗಳು ಹೇಳ್ಯಾರ, ಹಿಂದೂ ಮುಸ್ಲಿಂ ಬಾಯಿ ಮಾಡಿ ಮೊದಲು ಮೆಟ್ಟಿ ಬಂದಿರ್ಬೇಕು. ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 1942 ಒಂದು ಪುಸ್ತಕ ದ ಪಾರ್ಟಿಷನ್ ಆಫ್ ಪಾಕಿಸ್ತಾನ. ಯಾರು ಓದ್ರಿ ಹೇಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ವಿಭಜನೆಗೆ ನನ್ನ ವಿರೋಧ ಇದೆ, ಒಂದು ವೇಳೆ ಈ ನೆಹರೂನ ಪ್ರಧಾನಮಂತ್ರಿ ಮಾಡುವಂತ ದುರಾಸೆಯಿಂದ ಮಹಾತ್ಮ ಗಾಂಧಿ ಏನಾದ್ರು ಭಾರತ ವಿಭಜನೆಗೆ ಕೈ ಹಾಕಿದ್ರೆ ಅವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಷ್ಟು ಸತ್ಯ ಇವತ್ತು ನಾವೆಲ್ಲ ಪೂಜೆ ಮಾಡ್ಬೇಕ. ಪುಣ್ಯಾತ್ಮ ನಾವೆಲ್ಲ ಊರು ಹೊರಗೆ ನಮ್ಗ ಈಗದ್ದೇ ಅಲ್ಲ, ನಾವು ವಿಧಾನಸಭಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನೋಡಪ್ಪ ಇಸ್ಲಾಮದಲ್ಲಿ ಅಂತಮರು ಬಾಯಿ ಇದೇ ಇಲ್ಲ. ಅವ್ರು ಧರ್ಮೀಯನ್ನ ಬಿಟ್ಟರೆ ಮತ್ತೊಬ್ಬರಿಗೆ ಬಾಯಿ ಅಲ್ಲಕ ನಮ್ಮೆಲ್ಲ ಕಾಫಿರತಾರೆ. ಕ್ರಿಶ್ಚಿಯನ್ ಇರ್ಲಿ, ಹಿಂದೂ ಇರ್ಲಿ, ದಲಿತರಲ್ಲಿ ಯಾರೂ ಅಣ್ತಂದ್ರಂತೂ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸಲಹೆ ಕೊಡ್ತಾರ, ಒಂದ್ ವೇಳೆ ಭಾರತ ಪಾಕಿಸ್ತಾನ ನೀವು ಬೇರೆ ರಾಷ್ಟ್ರ ಮಾಡ್ಬೇಕಾದ್ರೆ ಇಲ್ಲಿಯ ಮುಸ್ಲಿಮರನ್ನ ಪಾಕಿಸ್ತಾನ ಕಳಿಸಿ, ಪಾಕಿಸ್ತಾನದಲ್ಲಿರುವಂತ ಹಿಂದೂಗಳ ದಲಿತರೆಲ್ಲ ಭಾರತಕ್ಕೆ ತೆಗೆದುಕೊಂಡು ಬರ್ಬೇಕು. 1942 ಇದು ಯಾರಿಗಾರು ಗೊತ್ತಿದೆ? ನಾವು ಅಂಬೇಡ್ಕರ್ ದಲಿತರು ಅಂಬೇಡ್ಕರ್ ಅಂತಹ ಹೇಳಿದೆ ವಿಧಾನಸಭೆ ಒಳಗ ನಮ್ಮ ಸ್ಪೀಕರ್ ವಿಶ್ವೇಶ್ವರಯ್ಯ ನನಗೆ ಅವಕಾಶ ಕೊಟ್ಟಿದ್ದ ಸಂವಿಧಾನ ಬಗ್ಗೆ ಮಾತಾಡಕ. ಅವಾಗ ನಾವು ಪುಸ್ತಕ ತಂದು ನೋಡಿದೆ. ನಮ್ಮವರು ದತ್ತೋಪಂತರಿಗೆ ನಮ್ಮ ಹಿಂದೂ ಭಾರತೀಯ ಮಜ್ದೂರ್ ಸಂಘದ ಸಂಸ್ಥಾಪಕರು ಒಂದು ಪುಸ್ತಕ ಬರೋದು ಸುಮಾರು 750 ಪುಟ ಇದೆ. ಅಂಬೇಡ್ಕರ್ ಹೇಳ್ತಾರೆ, ಈ ದೇಶದಲ್ಲಿ ಶಾಂತಿ ಇರ್ಬೇಕಾದ್ರೆ ಹಿಂದೂಗಳಿದ್ರೆ ಮಾತ್ರ ಶಾಂತಿ ಇರ್ತದೆ. ಈ ದೇಶನಾಗ ನೀವು ಏನಾದ್ರು ಇಟ್ಕೊಂಡ್ರೆ ದಿನಾಲು ಬಾಂಬ್ ಸ್ಫೋಟು, ಕಲ್ಲು ಸ್ಫೋಟು, ಕಲ್ಲು ಹೊಡಿದು, ದಾಂಧಿ ಮಾಡುದು, ನೀವು ಹೊಲ ಹಾಕೋದು. ಅವಾಗ ಹೇಳಿ ಯಾವಾಗ 42 ಇನ್ನೊಬ್ಬ ಈ ದೇಶದಾಗ ಕಲಿತಾ ಇದ್ದ ಅವನು ಮೊಹಮ್ಮದ್ ಅಲಿ ಜಿನ್ನಾಜೋಡ ಕೂಡಿ, ಅವನ ಹೆಸರು ಏನೋ ಒರಿಸ್ಸಾದ. ಅವರು ಏನ್ ಮಾಡಿದ್ರು, ಏನ್ ದಲಿತ ಮುಸ್ಲಿಂ ಬಾಯಿ ಅಂತ ಹೇಳಿ ಜೋಗೀಂದ್ರನಾಥ್ ಮಂಡಲ್ ಅವನು ಅಂಬೇಡ್ಕರ್ ಅಷ್ಟೇ ಪ್ರಬಲ ಒಬ್ಬ ದಲಿತ ಮುಖಂಡ ಇದ್ದ. ಜೋಗಿನಾಥ್ ಮಂಡಲ್ ಅವ್ರನ್ನ ತೆಲಿ ತುಂಬಿ ಏನ್ ಮಾಡಿದ್ರು, ಮೊಹಮ್ಮದ್ ಅಲಿ ಜಿನ್ನಾ ನಾವು ದಲಿತರು ಮುಸ್ಲಿಂ ಬಾಯಿ ಅಂತ ಹೇಳಿ ನಮ್ಮಲ್ಲಿ ಹೋಗಿ ದಲಿತರನ್ನ ನಮ್ಮ ಮೇಜಾತಿರ ಮ್ಯಾಗ ಇದನ್ನ ಮಾಡ್ಬೇಕಂತೇಳಿ ಅತ್ಯಾಚಾರ ಅನ್ಯಾಯ ಮಾಡ್ಬೇಕಂತ ಅವ್ನ ಏನ್ ಮಾಡಿದ ಗೋಳ ಹಾಕೊಂಡು ಜೋಗಿನಾಥ್ ಮಂಡಲ್ ಹೇಳಿದ್ರು ಅಂಬೇಡ್ಕರ್ ಅವರು ಈಗೆಂದು ನಮ್ಗೆ ಬೇಡ, ನಾವೇನೇ ಹೋರಾಟ ಮಾಡೋದ್ರೆ ಹಿಂದೂ ಧರ್ಮದ ಜನರು ಮೂಢನಂಬಿಕೆ ಉಳಿದು ಹೋರಾಟ ಮಾಡೋದು ಅಂತ ಹೇಳಿದ್ರು. ಒಂದು ಕಡೆ ಜೋಗಿನಾಥ್ ಮಂಡಲ್ ಮೊಹಮ್ಮದ್ ಜಿನ್ನಾ ಮಾತು ಕೇಳಿ ಮೊಹಮ್ಮದ್ ಅಲಿ ಜಿನ್ನಾ ಮಾತು ಪಾಕಿಸ್ತಾನಕ್ಕೆ ಹೋದ್ರು. ಪಾಕಿಸ್ತಾನದಾಗ ಅವ್ರನ್ನ ಮೊದಲ ಕಾನೂನು ಮಂತ್ರಿ, ಪಾಕಿಸ್ತಾನದ ಮೊದಲ ಕಾನೂನು ಮಂತ್ರಿ ಯಾರು ಗೊತ್ತೇನು? ಜೋಗೀಂದ್ರನಾಥ್ ಮಂಡಲ್. ಅಲ್ಲಿ ಹೋದ್ರೆ ಭಾರತ ಮತ್ತು ಪಾಕಿಸ್ತಾನ ಇಬ್ಬಾಗ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ಮೇಲೆ ಒಂದು ಕ್ಯಾಬಿನೆಟ್ ಕೂಡ ಜೋಗಿನಾಥ್ ಮಂಡಲ್ ಕರೀಲಿಲ್ಲ. ಯಾವುದೇ ಕಾನೂನು ಪಾರ್ಲಿಮೆಂಟ್ ನಲ್ಲಿ ಅವ್ರು ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ. ಮುಂದೆ ಏನ್ ಮಾಡ್ತಾರೆ ಗೊತ್ತೈತೆ, ಜೋಗಿನಾಥ್ ಮಂಡಲ್ಗೆ ಅವ್ರನ್ನ ಮರ್ಡರ್ ಮಾಡ್ಬೇಕಂತ ಸರ್ಚ್ ಮಾಡ್ತಾರೆ. ರಾತ್ರಿ ಪಾಕಿಸ್ತಾನ ತಗೊಂಡು ಬಂದು ಭಾರತದಲ್ಲಿ ಶರಣಾಗಿ ಇಲ್ಲಿ ಜೀವ ಮಾಡ್ತಾರೆ. ಆ ದಲಿತ ಮುಖಂಡನ ಇತಿಹಾಸನ ನೀವೆಲ್ಲ ಇರ್ತಾರೆ. ಇವತ್ತು ಯಾರಿಗೂ ಗೊತ್ತಿಲ್ಲ, ಈಗ ಗೊತ್ತಾಗ ನೋಡಿ. ಜೋಗಿನಾಥ್ ಮಂಡಲ್ ಹೊಡೆದ್ರು ಫಸ್ಟ್ ಮಿನಿಸ್ಟರ್ ಪಾಕಿಸ್ತಾನ ಬರ್ತದೆ ಬಂದರೆ ವರ್ಷದಲ್ಲೂ ಕೊನೆಯ ಜೀವನವನ್ನು ಒಂದು ಸಾಮಾನ್ಯ ವ್ಯಕ್ತಿಯಾಗಿ, ಅಂದ್ರೆ ನಾವು ಎಂದೂ ದಲಿತ ಮುಸ್ಲಿಂ ಬಾಯಿ ಆಗ್ಲಕ್ ಸಾಧ್ಯ ಇಲ್ಲ. ನಾವೆಲ್ಲ ಅಸ್ಪೃಶ್ಯತೆ ಅವ್ರು ಸಾಬೂನ್ ಕರ್ಕೊಂಡು ಬೇಕಾದ್ರೆ ಊಟ ಮಾಡ್ಕೊಂಡು ನಮ್ಮ ಅಂತಂದು ಊಟ ಮಾಡಕ್ಕೆ ಏನ್ ಬೇರೆ ಆಗೈತೆ ನಮಗೆ. ಇದು ವಿಚಾರ ಮಾಡಿ ಎಲ್ಲಿವರೆಗೆ ಈ ದೇಶ ನೋಡಿರತ್ತು ಬರೇ ನೀವು ತಿಳ್ಕೊಂಡ್ರಿ
ಈಗ ನಮ್ಮ ಕಿಸಾನ ಭಾರತೀಯ ಕಿಸಾನ್ ನಮ್ಮ ಅಧ್ಯಕ್ಷ ಕೊಟ್ಟರು. ನೀವೇನ್ ತಿಳ್ಕೊಂಡ್ರಿ? ಬರೇ ನಿರ್ಧಾರದಾಗ ಎಕರೆ ಅಂತ ತಿಳ್ಕೊಂಡ್ರಿ. ಇದು ಒಕ್ಕಪ್ಪು 500 ಎಕರೆ, 400 ಎಕರೆ ಅನಗವಾಡ 220 ಎಕರೆ ಒಕ್ಕಪ್ಪು. ಬಿಳಿಗಿ ತಾಲೂಕಾಗ ಈಗಿನ ಪ್ರಕಾರ 550 ಎಕರೆ. ಬಾಗಲಕೋಟೆ ಜಿಲ್ಲಾದಾಗ ಗೊತ್ತಂದ್ರೆ ಇನ್ನ ಮಕ್ಕಳ ನಮ್ಮ ಜನ ಎಲ್ಲಿ ನಮ್ಮ ನಮ್ಮ ಕಡೆ ಬರ್ಬೇಡ್ರಿ. 10 ಕಿಲೋಮೀಟರ್ ಬಿಟ್ಟಪ್ಪ ಹೋಗ್ಬೇಕಲ್ಲ. ಅದಕ್ಕೆ ಬಾಗಲಕೋಟೆ ಜಿಲ್ಲಾದಾಗ ನಮ್ಮ ಭಾರತೀಯ ಕಿಸಾನ್ ಸಂಘ ರೈತ ಪ್ರಕಾರ 6,590 ಎಕರೆ ಇವತ್ತು ಉಂಟಾಗಿದೆ. ಇನ್ನೊಂದು ಲಿಸ್ಟ್ ಮಾಡಿ ನಮ್ಮ ಬಿಜಾಪುರನಾಗ ನಾವು ಹಲವಾರು 100-15 ಎಕರೆ ಈಗಾಗಲೇ ಒಕ್ಕಪಟ್ಟು ಮಾಡಿದ್ರು. ಇನ್ನೊಂದು ಲಿಸ್ಟ್ ಐತೆ ಅವ್ರ ಬಳಿ, ಅದು 7,000 ಎಕರೆ. ಏನು ಎಟ್ ಟು ಬಿ ವಕಫ್. ಮುಂದೆ ಇನ್ನು ವಕಫ್ ಆಗಲಿಕ್ಕೆ ಯೋಗ್ಯವಾದಂತಹ ಜಮೀನುಗಳ ಇನ್ನೊಂದು ಲಿಸ್ಟ್ ಇದೆ. ನಮ್ಮ ಬಿಜಾಪುರನಾಗ ಹೇಳ್ದ ಜಮೀನಮ್ಮದು 11,000 ಎಕರೆ. ನಮ್ಮ ಡಿಸಿ ರಿಪೋರ್ಟ್ ಕೊಟ್ಟರು 16,000 ಎಕರೆ. ದಿನ ನಿಂತಿರ್ತದು. ನಾವೇನು ಹೋರಾಟ ಪ್ರಾರಂಭ ಮಾಡಿದೀವಿ. ಮೊದಲು ಜಮೀನಮ್ಮ ಏನಾಗ್ತದೆ, 1,11,000 ಎಕರೆ ಕರ್ನಾಟಕದಲ್ಲಿ ನಮ್ಮ ಆಸ್ತಿ, ಅಲ್ಲಾಕೆ ಆಸ್ತಿ ಎತ್ತಿದ್ದ. ಎಲ್ಲಿಗೆ ಗೊತ್ತು? ಅಲ್ಲ ಇರ್ತಿದ್ದಲ್ಲ ರಾಮ ಪಾಂಡವರಿದ್ದಾಗ ಅಲ್ಲ ಎಲ್ಲಿದ್ದ ನಮ್ಮ ದೇಶಾಗ ನಮ್ಮ ಆಸ್ತಿ ಹೇಳ್ದಲ್ಲ ಕೊಡೋದು. 3 ತೆಲಿ ಮ್ಯಾಗ ಒಂದು ಕಾಲು ಇಟ್ಟಿದ್ದು ಹಂಗ ಒಂದು ಕಡೆ ಇದೆಲ್ಲ ಭೂವರಹ ಆಸ್ತಿ ಅಂತ ಹೇಳ್ತಾರೆ. ಅಂದ್ರೆ ವರ ಅವತಾರದಲ್ಲಿ ಇದು ಆಸ್ತಿ ಅಂದ್ರೆ ಅದ್ರ ಮ್ಯಾಗ ಭೂಮಿ ನಿಂತಿದಂತ ಅವರು ವರಹ ಅದನ್ನ ಮತ್ತೆ ಅದಕ್ಕೆ ನ್ಯಾಯ ಮಾಡ್ತೀವಿ ನಾವು. ಎಲ್ಲೆಲ್ಲರೂ ವರ ಪೂಜೆ ಮಾಡಿಬಿಡ್ತೇವೆ. ನಮ್ದಾಗ್ತದೆ ಹಿಂದೂ ಆಸ್ತಿ. ವರ ಅಂದ್ರೇನು ಹಂದಿ, ಭೂ ವರ ಅಂದ್ರೇನು ಹಂದಿ 2 ಕಂಡಿನ ಮ್ಯಾಗ ಭೂಮಿ ನಿಂತದ. ಅಂದ್ರೆ ಇಡೀ ಭೂಮಿನ ನಮ್ದಾಗ ಊರಾಗು ನಮ್ದು, ನಮ್ದು ವಿಧಾನಸಭಾ ನಮ್ದು, ಪಾರ್ಲಿಮೆಂಟ್ ನಮ್ದು, ಚಿಕ್ಕಪೇಟೆ ನಮ್ದು. ಮನೆಯಲ್ಲಿ ಹಾವೇರಿಗೆ ಹೋಗಿದ್ವಿ, ಅಲ್ಲಿ ಒಂದು ಊರಾಗ ಕಡ್ಕೊಳಕ್ ಊರಾಗ ಇಲ್ಲಿನೂ ಆಗ್ಬೇಕ, 220 ಸ್ಟೇಷನ್ ಆಗ್ಬೇಕ, ಗುಡಿನೂ ಆಗ್ಬೇಕ, ಎಲ್ಲ ಇಳಿಸ್ಬಿಡ್ತಾರ. ಹೋಗಿ ಎಲ್ಲಿತ್ತಲ್ಲ ತೆಗ್ದಾಗ ಹೊರದ್ರಿ ಬಿಟ್ಟು ಓಡೋಗ್ಬಿಟ್ಟಾರ. ಗ್ರಾಮ ಪಂಚಾಯತಿ ಇದು ಇರ್ತಾವ. ಎಲ್ಲಿವರೆಗೆ ಹೊರಗೆ ಬಂದು ನೀವು ಹೋರಾಟ ಮಾಡುವುದಿಲ್ಲ, ಎಲ್ಲಿವರೆಗೆ ನಿಂತ ನಾಲಾಯಕರದಲ್ಲ ಇವರು. ಅವರು ಗುಡಿಗೆ ರೊಕ್ಕ ಕೊಡ್ತಾವಿ, ನಾವೆಲ್ಲಾ ಸಮಾಜದವ್ರು ಕೂಡಿ ಗುಡಿ ಕಟ್ಟಿವಿ ಅಂತ ಮುಂದೆ ನಿಮ್ಮ ಬರೋದೇ. ಅದಕ್ಕೆ ಬಂಧುಗಳೇ, ಇವತ್ತ ನಾವೆಲ್ಲ ಬಂದಿದ್ದ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ವಕಫ್ ಕಾನೂನು ಏನಿದೆ ಅದನ್ನು ಪೂರ್ತಿ ರದ್ದಾಗಬೇಕು. ಒಂದು ವೇಳೆ ಯಾರೇ ವಿರೋಧ ಮಾಡಿದ್ರು, ಪಾರ್ಲಿಮೆಂಟ್ ಏನಾದ್ರು ತೊಂದರೆ ಮಾಡಿದ್ರು ಅಂದ್ರ ಎಲ್ಲೆಲ್ಲಿ ಕಾಂಗ್ರೆಸ್ ಎಂಪಿಗಳಾದ್ರೆ ಅವ್ರಿಗೆಲ್ಲ ಹೇಳಬೇಕು, ಇನ್ನು ನಾವು ಊರಿಗೆ ಬರೀ ಮಕ್ಕಳ ನಮ್ಗೆ ಹೋಗೋದಿಲ್ಲ. ನೀವು ಭೂಮಿನೇ ಹೋಗ್ತದೆ, ನಿಮ್ ಮಠನೇ ಹೋಗ್ತದೆ. ಎಲ್ಲ ಬಿಡಿ ಈಶ್ವರ ನಮ್ಮ ಕೆಲವು ಮಾಮೂలు ಹೇಳ್ತಿರ್ತಾರೆ. ಈ ಸಲ ಎಲ್ಲಿ ನಮ್ಮ ಗಾಂಧಿ ಹೇಳಬೇಕು, ನೀವು ಹೇಳ್ಕೊಡ್ತಾರ ಹೇಳಿದ್ರ ರಾಮನಿದ್ರಾಗ ಅವ್ನು ತಗೊಂಡ್ ಬಂದಿದ್ವಿ. ಅದು ಅಲ್ಲ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಪೂಜ್ಯರು. ಇವತ್ತು ನೋಡಿ ನಮ್ಮ ಮಠಾಧೀಶರು ಇಂಥ ಸಣ್ಣ ಸ್ವಾಮಿಗಳು ಬಂದ್ರೆ ಸಾಕು, ನಮ್ ದೊಡ್ಡವ್ರು ಬರೋದು ನಂಗೆ ಗೊತ್ತದ. ಅವ್ರು 108 ಅವ್ರು ಶಾದಿ ಬಾಲಿ ಅದೋ ಅವ್ರು ಏನು ಅವ್ರಿಗೆ 14 ದಿನ ಮುಖ್ಯಮಂತ್ರಿ ಕಚೇರಿಗೆ ಇರ್ತಾರೆ. ಸಣ್ಣ ಸ್ವಾಮಿಗಳೇನೋ ನಮ್ಮ ಹಳ್ಳಿಯಾಗ ಮಠಾಧೀಶರು ಹಿಂಗೆ ಇಂಥ ಪುಣ್ಯಾತ್ಮರು ಬಂದ್ರೆ ಇಂಥ ಕಾಲು ಮುಗಿಯಿತು. ಶೋಭಾಗಿ ಮಾಡೋ ಸ್ವಾಮಿಗಳು ಕಾಲು ಮುಗಿಬೇಕು. ನನ್ನ ಜೀವನದಾಗ ಮೊದಲು ನೋಡ್ತೀನಿ, ನಾವು ಅಳಿತೀನಿ ಕಾಲು ಮುಗಿಲಕ್ಕೆ ಕೇಳ್ತಿದ್ರು. ನಮಸ್ಕಾರ ಆ ಸಿದ್ದೇಶ್ವರಪ್ಪ ಬಿಟ್ಟು ಆಮೇಲೆ ಕಾಲು ಮುಗಿತಿಲ್ಲ. ದೊಡ್ಡ ಸ್ವಾಮಿಗಳು ನಮಸ್ಕಾರ ಆಮೇಲೆ ಕೇಳ್ತಿದ್ದೆ. ಮೇಡಮ್ ಏನ್ ತಪ್ಪೈತಿ, ಏನ್ ಮಾಡುದು? ಈಗ ಎಂತ ಕಷ್ಟ ಕಾಲದಾಗ ಬರುವಂತ ಗುರುಗಳನ್ನ ನೆನೆಸ್ಬೇಕು, ಅವ್ರು ನೆನೆಸ್ಬೇಕು. ಇನ್ನು ಇಸ್ಕೊಂಡವ್ರು ಒಂದು ಮೀಟಿಂಗ್ ಮಾಡ್ಯಾರ, ಎಲ್ಲಾರು
ಇದನ್ನು ನಾವು ಅದು ತಿಳ್ಕೊಂಡ್ರೆ ನಮ್ಮ ಭವಿಷ್ಯ ಇಲ್ಲ. ನಾವೆಲ್ಲ ಒಂದಾಗಿರ್ಬೇಕು. ಇವತ್ತು ನಾವು ನಾಳೆ ವಿಧಾನಸಭೆದಾಗ ನಾವು ಪ್ರಕರಣ ಮಾಡ್ತೀವಿ. ರಮೇಶ್ ಜಾರಕಿಹೊಳಿ ನಾವು ವಕಫ್ ಕಾನೂನನ್ನ ಬರೆಯಿಷ್ಟೇ ಅಲ್ಲ, ಇನ್ನ ಹೇಳೋದು ನಮ್ಮ ಇವರು ಸಬ್ ರಿಜಿಸ್ಟರ್ ಆಫೀಸ್ನಾಗ ಸ್ಟೇಟಪ್ ತಗೊಂಡಿರ್ತಾರೆ. ನೀವು ಹೋಗಲಿ, ನೀವು ಆತ್ಮೀಯ ಆಗುದಿಲ್ಲ, ನೀವು ಮಾರಾಟ ಮಾಡಕ್ ಬರೋದಿಲ್ಲ, ನಿಮ್ಮ ಅಣ್ಣ ತಮ್ಮರದು ಇದು ಮಾಡ್ಲಕ್ ಬರೋದಿಲ್ಲ, ಹೆಸರು ಸೇರ್ಸಕ್ ಬರೋದಿಲ್ಲ. ನೋಡ್ರಿ, ಒಂದು ಯಾವ ರಾಯಚೂರು ಜಿಲ್ಲಾದಾಗ ಒಂದು 4 ಎಕರೆ 17 ಗುಂಟೆ ದಲಿತಂದು 84 ಅವನು ಮಾಡ್ಬಿಟ್ಟ ದಲಿತ. ಆ ಪಾಪ ಕಣ್ಣೀರ್ ಹಾಕ್ಲಕತ್ತಿದ್ದ, ಅಲ್ಲಿ ದೊಡ್ಡ ಕಾಂಪ್ಲೆಕ್ಸ್ ಒಬ್ಬ ಜಮೀನ್ ಯಾವ್ದೈತಿ 84-85 ತನ ಆ ದಲಿತನ ಹೆಸರು. ಇವತ್ತು ನಾವು ಹೋಗಿದ್ವಿ ರಾಯಚೂರ್ನಾಗ 150 ಎಕರೆ ಇದೆಲ್ಲ ಟ್ರ್ಯಾಕ್ ಹಾಕೋದಿಲ್ಲ, ಲ್ಯಾಂಡ್ ಅಕ್ವಿಸಿಷನ್ ಆಗೈತಿ ಯಾದಗಿರಿ. ಅಲ್ಲಿ ವಕಫ್ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ನೋಟಿಸ್ ಕೊಟ್ಟಾರೆ, ಇದು ನಮ್ಮ ವಕಫ್ ಆಸ್ತಿ ಇದೆ, ರೈತರಿಗೆ ಪರಿಹಾರ ಕೊಡಬಾರ್ದು, ನಾವು ವಕಫ್ ರೊಕ್ಕ ಜಮಾ ಮಾಡಬೇಕು. ಅಂದ್ರೆ ಮುಂದೆ ನಿಮ್ಮ ಜಮೀನು ಸಹಿತ ದಾಖಲೆ ಆಗುವುದಿಲ್ಲ, ಮಾರಾಟ ಮಾಡಕ್ ಕೊಡುದಿಲ್ಲ, ಬ್ಯಾಂಕ್ ಸಾಲ ತೆಗಿಲಕ್ ಕೊಡುದಿಲ್ಲ. ಒಳಗಿಂದ ಒಳಗೆ ಒಂದು ಷಡ್ಯಂತ್ರ ಬಹಳ ದೊಡ್ಡದೈತಿ. ಮೊನ್ನೆ ಒಬ್ಬ ವಕೀಲರು ಬರೀ 1,20,000 10,000 ಅನ್ಬೇಡ್ರಿ, ಇಡೀ ಕರ್ನಾಟಕದಾಗ ಒಂದು ಕ್ಲೇಮ್ ಐತೆ ಕೊಡ್ಬೇಕನು 6,20,000 ಎಕರೆ ಹಾಕತ್ತಾವ. ಮೊನ್ನೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಚೇರ್ಮನ್ ಬಂದಿದ್ದಲ್ಲ ಬಿಜಾಪುರ, ನಾವು ಶೋಭಾಕರ್ನೆಲ್ಲ ಧ್ವನಿ ಕೂತಾಗ ಅವ್ರು ಹೇಳಿದ್ರು, ಮೊದಲ ಪಾರ್ಲಿಮೆಂಟ್ ಬಿಲ್ ಇಂಟ್ರೊಡ್ಯೂಸ್ ಮಾಡಾಗ ನಮ್ಮ ಕಾನೂನು ಮಂತ್ರಿ ಹೇಳಿದ್ರು 9.5 ಲಕ್ಷ ಎಕರೆ. ಇವತ್ತೇನು ಕ್ಲೇಮ್ ಮಾಡಬೇಕಾದ್ರೆ ಮಾಡ್ಬಿಟ್ಟು 38 ಲಕ್ಷ ಎಕರೆ ಕ್ಲೇಮ್ ಮಾಡಬೇಕಾದ್ರೆ ಪಾರ್ಲಿಮೆಂಟರಿ ಕಮಿಟಿ ಮುಂದೆ ಒಟ್ಟು 38 ಲಕ್ಷ. ಪಾಕಿಸ್ತಾನ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಐತಿ 9 ಲಕ್ಷ. ಕೆಟ್ಟ ಪಾಕಿಸ್ತಾನ ಭಾರತದಾಗ ಹಾಕೊಂಡ್ ಎಷ್ಟು 36 ಪಾಕಿಸ್ತಾನ. ವಿಚಾರ ಮಾಡ್ರಿ, ಹೀಗೆ ಸುಮ್ಕೂತ್ರಿ. ಹೌದ್ ಹೋಗೈತಿ, ನಮ್ ಚಿಕ್ಕಣ್ಣ ಹೇಳದಲ್ಲ, ಒಂದೊಮ್ಮೆ ನಿಮ್ದು ಬರುದೇ, ನಿಮ್ ಮನೇಲಿ ಹೋಗುದೇ, ಅದಕ್ಕೆ ಬಂದ ಗಟ್ಟಿ ಆಗ್ರಿ. ಮೋದಿಯವರು ಅದನ್ನ ಅಮೆಂಡ್ಮೆಂಟ್ ಮಾಡಕ್ಕೆ ಒಂದ್ ವೇಳೆ ಯಾರೇ ವಿರೋಧ ಮಾಡಿದ್ರೆ ವಿರೋಧ ಪಕ್ಷದವ್ರಂದ್ರೆ ನಾವಂತ ಹೇಳ್ತೀವಿ, ಏನೇನೋ ಎಲೆಕ್ಷನ್ ಆದ್ರೂ ಪರವಾಗಿಲ್ಲ, 400 ಸೀಟ್ ತಂದು ಸ್ವಚ್ಛ ಒಟ್ಟೆ ವಕಫ್ ಅನ್ನೋದನ್ನೇ ದೇಶದ ಕಿಂಚಾಕುವಂತ ಒಂದು ಕಾನೂನು ತರಬೇಕು. ನಾವು ಮಾಡುದು ತಪ್ಪು. ನಾವು ನಮ್ಮ ಮಾಡ್ಕೊಂಡಿವಿ, ನಮ್ಮ MP ಕ್ಯಾಂಡಿಡೇಟ್ ಸೋಲಿಸುವಂತ ಪ್ರಯತ್ನ ಮಾಡ್ತೀವಿ. ಇವತ್ತೇನು ಮೋದಿ ಎಷ್ಟು ದೊಡ್ಡ ತೊಂದರೆ. ನಾವು ಚಂದ್ರಬಾಬು ನಾಯ್ಡು ಮೇಲೆ ಡಿಪೆಂಡ್ ಇರ್ಬೇಕು, ನಿತೀಶ್ ಕುಮಾರ್ ಮೇಲೆ ಡಿಪೆಂಡ್ ಇರ್ಬೇಕು, ನಮ್ಮ ಕುಮಾರಸ್ವಾಮಿ ಅವ್ರನ್ನ ಕೇಳದಂಗೆ ಇರ್ಬೇಕು. ಹೋದ ಟೈಮ್ದಾಗೆ 300 ಯಾರಿಗೂ ಕೇಳೇ ಮಾಡ್ತಿದ್ದಿಲ್ಲ, ಇವತ್ತು ಹೊರಗೆ ಹೋಗೋದು ಕಾಣಿಸ್ತಾನೆ. ಈಗ ಹಂಗೆ ಏನಾದ್ರೆ ಅವರು ಮುಸ್ಲಿಮ್ರು ಧಮಕಿ ಕೊಡ್ತಾರೆ ನಿತೀಶ್ ಕುಮಾರ್ ಅವ್ರಿಗೆ, ಚಂದ್ರಬಾಬು ನಾಯ್ಡು ಏನ್ ಹೇಳ್ತಾರ, अगर तुमने सपोर्ट किया तो बिल को सपोर्ट किया तो 5 लाख लोगों का हम रैली बनाएंगे, रैली आंदोलन कड़प्ಪ ಒಂದರಿ ಗೊತ್ತಾಯ್ತು. ಅಲ್ಲಿ ಪಟ್ಟಾದಾಗ 5 ಲಕ್ಷ ಮಂದಿ ನೋಡು, ಮನೆ ಇಂದಿರಾ ಗಾಂಧಿ ಸ್ಟೇಡಿಯಂದಾಗ ದಿಲ್ಲಿಯೊಳಗೆ ಹೇಳ್ತಾನೋ, ನಿನ್ನೆ ಕಾರ್ಯಕ್ರಮದಲ್ಲಿ ಎಲ್ಲಾ ಯುವಕರಿಗೆ ಕರೆ ಕೊಡ್ತಾರವ, ಅವ್ರ ಮೇಲೆ ಕೇಸ್ ಆಗುವುದಿಲ್ಲ. ಪಾಪ ನಮ್ಮ ಆದಿ ಸಾಂಗಳು ಪಾಕಿಸ್ತಾನದಾಗ ಹಿಂದೂ ಒಳಗೆ ಮತದಾನ ಹಾಕಿಲ್ಲ, ಅವ್ರಿಗೆ ಇಷ್ಟೇ ಶಬ್ದ ಇದ್ದಕ್ಕೆ ಇವತ್ತು ಕ್ರಿಮಿನಲ್ ಕೇಸ್ ಮಾಡ್ಯಾರ. ನನ್ನ ದಿನ ಮಾಡ್ತಾರೆ, ಇವತ್ತು ಮಾಡ್ಕೊಂಡು ಹೋಗ್ತಾರೆ. ನೋಡಕತ್ರಿ ಫುಲ್ಲ ಪೊಲೀಸರು ವಿಡಿಯೋ ನಂಗೆ ಆಗೈತಿ. ನಾನು ಬಟ್ಟೆ ಏನ್ ಕೇಸ್ ಹಾಕೋದಕ್ಕೆ ಕೇಳೋಲ್ಲ, ನೀವೇನ್ ಗುಂಡು ಹಾಕೋದಕ್ಕೆ ಕೇಳೋಲ್ಲ. ಸನಾತನ ಹಿಂದೂ ಧರ್ಮಕ್ಕಾಗಿ ಭಾವಕ್ಕಾಗಿ ನಾವು ನಮ್ಮ ಪ್ರಾಣವನ್ನು ತೊಡಗಿಸ್ತಾ ಇರೋದು. ನಾವೇನ್ ಅನ್ಕೋದಿಲ್ಲ, ನಮ್ಮ ಅಂದಿಸಿ
ಪ್ರಶ್ನೆ ಮಾಡ್ಲಾರ್ದ ನೀವೇನಾರ ಆಟ ಆಡಿದ್ರಿ ನೇಪಾಳ ಬಂಗಾಳದಾಗ ಸರ್ಕಾರಿ ನೌಕರದಾರರು ತಿಳ್ಕೊಂಡ್ಬಿಟ್ರಿ. ಇವತ್ತ ನಮ್ಮ ಹಿಂದೂಗಳ ನೌಕರದಾರಲ್ಲ ಟೀಚರ್ ಅದಾರ ಪೊಲೀಸ್ ಬಂಗಾಳದಾಗ ಅದಾರಲ್ಲ ಸಾವಾಲ್ ಹಿಡಿದು ಬಂದೂಕ್ ತೋರಿಸಿ ಅವ್ರ ರಾಜೀನಾಮೆ ತಗೊಳಕತ್ತಾರ. ಎಲ್ಲಿ ಒಬ್ಬ ಹೇಳ್ತಾನೆ ಹೈದರಾಬಾದ್ ರೇವಂತ್ पंद्रह मिनट पुलिस को हटाओ, मिलिट्री को हटाओ, 100 करोड़ हिंदू को खत्म करेंगे। ये भाईजान होती शिवाजी महाराज ಹೆಸರು ತೆಗೆದ್ರೆ ಇವ್ರದ ಇತಿಹಾಸ ಬರೋಲ್ಲ. ಒಬ್ಬ ಕವಿ ಹೇಳ್ತಾನೆ, ಬರೇ ಮಹಾರಾಣಾ ಪ್ರತಾಪ್ ಹೆಸರು ತೆಗೆದ್ರೆ ಹತ್ಕೊಂಡ ಜೊತೆಗೆ ಆಟ ಅನ್ಸ್ತಿತ್ತ. ಅವ್ರು ಮಹಾರಾಣಾ ಪ್ರತಾಪ್ ನಿಧನ ಆಯ್ತಂತ ಸುದ್ದಿ ತಗೊಂಡು ಬಂದ್ರ ಅವ್ನ ಆಗ ಕರೆಗೆ ಒಂದು 2 ತಾಸು ಅವನಿಗೆ ವಿಶ್ವಾಸ ಬರಲಿಲ್ಲ. ಶಿವಾಜಿ ಮಹಾರಾಜ್ ಊಟಬಿಡ್ತಾರೆ, ಕಾಶಿ कला जाती, मथुरा मस्जिद होती, अगर शिवाजी ना होता तो सबका होती सुन्ना. ನಾವೆಲ್ಲ ದಕ್ಷಿಣವಾಗಿರ್ತಿದ್ದೆ ಬಸವಣ್ಣ ಇರ್ತಿದ್ದಲ್ಲ. ಅದಕ್ಕೆ ಬಂಧುಗಳೇ, ಶಿವಾಜಿ ಮಹಾರಾಜ ನೆನ್ಸ್ಕೊಡಿ, ಬಸವಣ್ಣ ಕಾಲಿಗಳು ಇರ್ತೇ ಇಲ್ಲ, ಅದು ಗುರ್ತಿರ್ಲಿಲ್ಲ ಪಾಪ. ಅವ್ರೇನು ಏನೋ ಚೆನ್ನಾಗಿ ಬೈರೇ ಇಲ್ಲ. ಇವ್ರು ಕೆಲವರು ಹೆಸರು ತಗೊಂಡು ಏನೇನು ಹೇಳ್ತಾರೆ. ಸನಾತನ ಧರ್ಮದಲ್ಲ, ಅದು ಒಂದು ಕುಂಕುಮ ಹಚ್ಕೋಬಾರ್ದು, ಅದು ರಕ್ತದಿಂದ ಬಂದಂತ ಕುಂಕುಮ ಏನಕ್ಕೆ ನಾನು ಯಾಕೆ ಹಾಕೊಂಡು ಮೆಸೇಜ್ ಅಲ್ಲಪ್ಪ. ಶಿವಾಜಿ ಮಹಾರಾಜ ಹುಟ್ಟಿರ್ಲಿಲ್ಲ ಅಂದ್ರೆ ನೀವು ಲಿಂಗಾಯತನಿದ್ರಿ, ಬಸವಣ್ಣ ವಿಭೂತಿ ನಡೀತಿತ್ತು. ಅದಕ್ಕೆ ಮೂಲ ಯಾರು ವಿಚಾರ ಅವ್ರನ್ನ ಪ್ರಾರಂಭ. ಇವತ್ತು ಜೈನ ಮಂದಿರ ನೋಡಿ, ಪಾಕಿಸ್ತಾನ ಜೈನ ಮಂದಿರ ಇಂಥ ಅದ್ಭುತ ಜೈನ ಮಂದಿರ ಇವತ್ತೆಲ್ಲ ಪ್ರಕಾರ ಗೋಗಳನ್ನು ಕರೆಯುವಂತ ಕೇಂದ್ರ ಇದೆ. ಅದಕ್ಕೆ ಬಂಧುಗಳೇ, ಒಕ್ಕಟ್ಟಾಗಿರಿ. ಈ ಎಲ್ಲಾ ಸ್ಥಳಗಳೇನದ ನೀವು ಸಣ್ಣ ಕೂತು ಇರಬಹುದು. ಏನೇನೋ ನನಗೆ ಭಾರಿ ಅಪಮಾನ ಆಯ್ತು, ಟಿವಿಯವರು ಹಂಗೆ ಹೊಡಿತಾರೆ, ವೇದಿಕೆಯಿಂದ ಓಡಿ ಅಪಮಾನ. ನಾನು ಓದೋದು ಮಾತಾಡ್ತೇನೆ, ತಗೊಂಡು ಹೋಗ್ತೇನೆ ಹಂಗೆ ಓದೋದು. ಬರೀ ಎಲ್ಲ ಯಾರು ಖುಷಿ ಪಡಿಸಕ್ ಬರುತ್ತೆ ನಮ್ಗೆ ಗೊತ್ತದ. ನಾವು ಹೋರಾಟ ಮಾಡಕತ್ತಿದ್ರು ಮಕ್ಕಳ ಸಲುವಾಗಿ, ಹಿಂದೂಗಳ ಸಲುವಾಗಿ. ಉಗ್ರ ನರಸಿಂಹ ಪೂಜೆ ಮಾಡಿ ಬಂದಿವಪ್ಪ. ಉಗ್ರ ನರಸಿಂಹ ಅಂದ್ರೆ ಹೆಂಗ್ ಗೊತ್ತೈತಲ್ಲ, ಹಟ್ಟಿನಿ ಸೀಳಕ್ ಬಂದಿವಿ, ಒಕ್ಕಪ್ಪನ ಅಂತ ಹಟ್ಟಿನಿ ಸೀಳಕ್ ಬಂದಿರೋ ಅಲ್ಲ. ಅದಕ್ಕ ನಮ್ಮ ಪೂಜೆ ಎದಕ್ಕೆ ನಾವು ಬೇಡಿದ್ದು, ಬಿದರ್ನ ನರಸಿಂಹ ದೇವಸ್ಥಾನ ಐತದ, ಆ ನೀರಾಗ ಹೋಗ್ಬೇಕು, ಇಟ್ಟು ನೀರು ಇರ್ತದಲ್ಲಿ, ಆ ನೀರಾಗ ಹೋಗಿ ದರ್ಶನ ತಗೋಬೇಕು. ಅಂತ ನರಸಿಂಹ, ಆ ನರಸಿಂಹ ದೇವರ ಆಶೀರ್ವಾದ ತಗೊಂಡು ಏನ್ ಬೆಳ್ಕೊಂಡ್ ಬಂದಿ ನಾವು ಎಂತ ಟೀಮು. ದೇವರ ಸನಾತನ ಧರ್ಮ ಮತ್ತು ಈ ವಕಫ್ ಏನಿದೆ ಇದನ್ನು ಸಂಪೂರ್ಣ ನಿಷೇಧ ಹಾಕುವಂತ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದೀವಿ. ನಾನೇನೋ ಅಧ್ಯಕ್ಷ ಮಾಡ್ಬೇಕು, ಮುಖ್ಯಮಂತ್ರಿ ಮಾಡ್ಬೇಕಂತ ನಾವು ಪ್ರಯತ್ನ ಇಲ್ಲ.